National salute! Salute! जनगणमनधिनायक जय हे भारत भाग्य I seek your kind permission to comment cigarette, sir. Yes. Red standard teas. ಆದ ಮುರಳೀಧರ್ ಶಿವರಾರು ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದಲ್ಲದೆ ನಮ್ಮ ಡೆಪ್ಟಿ ಕಮಾಂಡೆಂಟ್ ಆದ ರಮೇಶ್ ಸರ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಅದಲ್ಲದೆ ನಮ್ಮೊಂದಿಗೆ ಇನ್ನಿತರು ಇದ್ದಾರೆ. ಜ್ಯೋತಿ ಶೆಟ್ಟಿ ಇವರು ಲಯನ್ಸ್ ಸದಸ್ಯರಾಗಿದ್ದಾರೆ. ಹೇಮಾರಾವ್ ಅಧ್ಯಕ್ಷರು ಹಾಗೂ ನ್ಯಾನ್ಸಿ ಇವರು ಕೂಡ ಬದಲಿಯಾಗಿದ್ದಾರೆ. ಅದಲ್ಲದೆ ನಮ್ಮೊಂದಿಗೆ ಇನ್ನೊಬ್ಬರ ಅತಿಥಿಯಾಗಿದ್ದ ಗುರುರಾಜ್ ಇವರು ಕೂಡ ಧನ್ಯವಾದಗಳು. ಮತ್ತು ಈಗ ಗಣರಾಜ್ಯೋತ್ಸವ ಬಗ್ಗೆ 2 ಮಾತುಗಳನ್ನು ಅಧ್ಯಕ್ಷರಲ್ಲಿ ವಿನಂತಿಸ್ತೇನೆ. 2 ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೃಹ ರಕ್ಷಾ ದಳದ ಕಮಾಂಡೆಂಟ್ ಆದಂಥ ಡಾಕ್ಟರ್ ಮುರಳಿಯವರೇ, ಬೆಂಗಳೂರಿನ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಸ್ವಾತಂತ್ರ್ಯ 1947ಕ್ಕೆ ಸಿಕ್ಕಿತ್ತು. ಆದರೆ ವಿಚಿತ್ರವಾದ ಒಂದು ಪರಿಸ್ಥಿತಿಯನ್ನು ಬಿಟ್ಟು ಹೋದಂಥ ಬ್ರಿಟಿಷರು ಅದನ್ನು ಒಗ್ಗೂಡಿಸಿ ಅದನ್ನೊಂದು ಗಣರಾಜ್ಯ ಅಂತ ಹೇಳಿ ಒಂದು ಕೋಣೆ ಯಾವ ರೀತಿ ವಿಚಿತ್ರವಾಗಿರುತ್ತೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಸರಿಯಾದ ರೀತಿಯಲ್ಲಿ ಒಂದು ಶೇಪಿಗೆ ತಂದು ಒಂದು ಸುಸ್ಥಿತಿಗೆ ತರಬೇಕಾದ್ರೆ ಸುಮಾರು ವರ್ಷಗಳು ಹಿಡಿಯಿತು. ಅಂತ್ಯ ತ್ಯಾಗ ಮಾಡಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇರ್ಬೋದು, ಅದರ ಹಿಂದೆ ಕೆಲಸ ಮಾಡಿದ ಸಾವಿರಾರು ಲಕ್ಷಾಂತರ ಕೈಗಳಿರ್ಬೋದು. ಅವರನ್ನು ಈ ನಿಟ್ಟಿನಲ್ಲಿ ಇವತ್ತು ನಾವು ಸ್ಮರಿಸಬೇಕಾಗಿದೆ. 70 ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಈ ಪ್ರಜಾಪ್ರಭುತ್ವ ಹಲವಾರು ಏಳು ಬೀಳುಗಳನ್ನು ಕಂಡಂಥದ್ದು, ಎಷ್ಟೋ ಚರ್ಚೆಗೆ ಗುರಿಯಾದಂಥದ್ದು. ಸ್ವಾತಂತ್ರ್ಯ ಅಂತ ಏನು ಅಂತ ಹೇಳುವಂಥದ್ದು ಕೆಲವೊಮ್ಮೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ಬಿಟ್ಟು ನಾನು ಏನು ಬೇಕಾದರೂ ಮಾಡಬೇಕಂತ ಮನೋಭಾವದಿಂದ ಇದ್ದಂಥ ಈ ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ಮೆಟ್ಟಿಕೊಂಡು ಕೇವಲ ಸಕಾರಾತ್ಮಕವಾದ ಆಲೋಚನೆ, ನಾನು, ನನ್ನ ದೇಶ, ಈ ಭೂಮಿ, ಈ ಮಾತೃಭೂಮಿಯ ಪ್ರೇಮ ಏನಿದೆ ಅದಕ್ಕೆ ಕೊಟ್ಟ ಸೇವೆಯ ಫಲವಾಗಿ ಇವತ್ತಿಗೂ ಕೂಡ ನಮ್ಮ ದೇಶ ಎಲ್ಲ ರೀತಿಯಲ್ಲಿ ಜಗತ್ತಿನಲ್ಲಿ ಒಂದು ದೊಡ್ಡ ದೇಶವಾಗಿ, ಒಂದು ಶಕ್ತಿಯುತ ದೇಶವಾಗಿ, ಒಂದು ಸಮಾಜಕ್ಕೆ ಒಳ್ಳೆಯ ಎಲ್ಲ ರೀತಿಯ ಸರ್ವಧರ್ಮದ ಪಾಲನೆಯ ಒಂದು ಪ್ರತೀಕವಾಗಿ ಉದಾಹರಣೆಯಾಗಿ ಇವತ್ತಿಗೆ ಬಂದಿದೆ ಅಂತ ಹೇಳಿದರೆ ಅದು ಪ್ರತಿಯೊಂದು ನಾಗರಿಕನ ಅದರಲ್ಲಿ ಆದಂಥ ಕರ್ತವ್ಯ ಏನಿದೆ, ಅವರ ತ್ಯಾಗಮಯ ಏನಿದೆ, ಇದೆಲ್ಲರೂ ಕೂಡ ಅಡಗಿದೆ. ನೀವು ಕೂಡ ಸಮಾಜದಲ್ಲಿ ಎಷ್ಟೋ ಕೆಲಸ ಮಾಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೇವೆ. ಯಾಕೆಂತೇಳಿದರೆ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಬಂದ ಹೆಚ್ಚಿನ ಮುಖಗಳು ನನಗೆಲ್ಲ ಚಿರಪರಿಚಿತರೆ. ಇಲ್ಲಿ ಬಂದಂಥ ಅಲ್ಲಿ ಹೋಗಿ ಯಾವುದೋ ಟ್ರಾಫಿಕ್ ಜಾಮ್ ಆಗಲಿ ಅಥವಾ ಯಾವುದಾದ್ರು ಒಂದು ಕಾರ್ಯಕಲಾಪಗಳು ಏನಿದ್ರು ನಿಮ್ಮ ಈ ಒಂದು ಎಲ್ಲ ರೀತಿಯ ಈ ಒಂದು ನಿಮ್ಮ ವಾಲಂಟಿಯರ್ಸನ್ನು ನಾನು ನೋಡ್ತಾ ಇದ್ದೇನೆ. ಹಾಗಾದ ಕಾರಣ ಈ ಪ್ರಜಾಪ್ರಭುತ್ವ ಬೆಳೆಯುವಲ್ಲಿ ನಿಮ್ಮದು ಕೂಡ ಕೊಡುಗೆ ಇದೆ. ಸಮಾಜದಲ್ಲಿ ಒಂದು ಕಾನೂನು ಪರಿಪಾಲನೆ ಕೂಡ ಪ್ರಜಾಪ್ರಭುತ್ವದ ಪ್ರತಿಯೊಂದು ನಾಗರಿಕನ ಆದ್ಯ ಕರ್ತವ್ಯ. ಅದನ್ನು ಪರಿಪಾಲಿಸುವಲ್ಲಿ, ಜನರ ತಪ್ಪನ್ನು ಸರಿಪಡಿಸುವಲ್ಲಿ ನೀವು ಕೊಡ್ತಾ ಇರುವಂಥ ಈ ಸೇವೆಗೆ ಮನದಾಳದಿಂದ ವಂದಿಸುತ್ತಾ ಇಂತಹ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ಭಾಗಿಯಾಗಲು ಇಂತಹ ಒಂದು ಸುದಿನ, ಇಂತಹ ಒಂದು ಸುಕ್ಷಣ ಇನ್ನು ನಿಮ್ಮೊಂದಿಗೆ ಬೆರೆಯಲು ಕೊಟ್ಟಂಥ ಅವಕಾಶ ಮಾಡಿಕೊಂಡಂಥ ಡಾಕ್ಟ್ರಿಗೂ ನಿಮಗೆಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ನಮಿಸುತ್ತಾ ಲಯನ್ಸ್ ಕ್ಲಬ್ ಮಂಗಳೂರು ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಮುಂದೆ ಕೂಡ ಭಾಗವಹಿಸಲು ತುಂಬ ಸಂತೋಷ ಪಡ್ತದೆ. ನಮ್ಮಿಂದ ಯಾವುದಾದರೂ ಸಹಾಯ ಬೇಕಾದಲ್ಲಿ ಖಂಡಿತವಾಗಿಯೂ ನಾವು ಇದಕ್ಕೆ ಪೂರಕವಾಗಿ ಸ್ಪಂದಿಸಲು ತಯಾರಿದ್ದೇವೆ ಅಂತ ಹೇಳುತ್ತಾ 70ನೇ ಗಣರಾಜ್ಯೋತ್ಸವದ ಈ ಅಂಗವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ಶುಭಾಶಯ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ವಿಷ್ಣು ಪ್ರಸಾದ್ ಮಯ್ಯ ಅವರೇ, ಹೇಮಾರಾವ್ ಅವರೇ ಹಾಗೂ ಇತರ ಗಣ್ಯರೇ, ರಮೇಶ್ ಅವರೇ ಹಾಗೂ ನನ್ನ ನೆಚ್ಚಿನ ಗೃಹರಕ್ಷಕ ಮತ್ತು ಗೃಹರಕ್ಷಕಿಯರೇ, ನಾವು ಇವತ್ತು ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾದಂತಹ ರಾಷ್ಟ್ರ ಅಂದರೆ ನಮ್ಮ ಭಾರತ. ನಾವೆಲ್ಲರೂ ಭಾರತೀಯರು ಅಂತ ಹೆಮ್ಮೆ ಪಡಬೇಕು. ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ
ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನು ಸಹ ಯಾವುದೇ ಹುದ್ದೆಗೆ ಏರುವಂತಹ ಒಂದು ಪವಿತ್ರವಾದಂಥ ಒಂದು ವಿಶೇಷವಾದಂಥ ಶಕ್ತಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ. ಈ ಕಾರಣದಿಂದ ನಾವು ಈ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲಿ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು, ಹಕ್ಕುಗಳನ್ನು ಚೆನ್ನಾಗಿ ಚಲಾಯಿಸಬೇಕು. ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ ಅಂಥೇಳಿ 3 ಮುಖಗಳಿದೆ. ಪ್ರತಿಯೊಂದು ವ್ಯವಸ್ಥೆನಲ್ಲೂ ಸಹ ನಾವು ಅದಕ್ಕೆ ನಮ್ಮದೇ ಆದಂತಹ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಗೃಹ ರಕ್ಷಕರು ದೇಶದಾದ್ಯಂತ ಈ ಕಾರ್ಯಾಂಗದಲ್ಲಿ ನಾವು ಬಹಳ ವಿಶೇಷವಾದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸೋಣ, ಆಮೇಲೆ ನಮ್ಮ ಹಕ್ಕುಗಳಿಗೆ ನಾವು ಹೋರಾಡೋಣ. ಆ ಮೂಲಕ ಪ್ರಜಾಪ್ರಭುತ್ವದ ಮೂಲ ತತ್ವ ಏನಿದೆ ಅದನ್ನು ಎತ್ತಿ ಹಿಡಿಲಿಕ್ಕೆ ನಾವೆಲ್ಲ ಇವತ್ತು ಪ್ರತಿಜ್ಞೆ ಮಾಡೋಣ ಅಂಥೇಳಿ ಮಗದೊಮ್ಮೆ ನಿಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯ ಹಾರೈಸಿ ಎಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್. ಮಲ್ಲಿ ಅವರೇ, ತಮಗೂ ನಮ್ಮ ಈ ಗೃಹರಕ್ಷಕ ದಳದಿಂದ ನಿಮಗೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಮಾಂಡೆಂಟ್ ಆದ ಮುರಳೀಧರ್ ಚಿಂಚನರವರೇ, ತಮಗೂ ನಮ್ಮ ಗೃಹರಕ್ಷಕ ದಳದಿಂದ ಅಭಿನಂದನೆ, ಅವರಿಗೆ ನಾವು ಕೂಡ ಅಭಿನಂದನೆಗಳು ಕೊಡ್ತಾ ಇದ್ದೇನೆ. ಅದಲ್ಲದೆ ನಮ್ಮೊಂದಿಗೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಅವರು ಕೂಡ ಗೃಹರಕ್ಷಕ ದಳದಿಂದ ಅತಿಥಿಯಾದ ಗುರುರಾಜ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.